ನೋಡಿ, ಇವತ್ತು ನಾನು ಯೂಟ್ಯೂಬ್ ಮಾನಿಟೈಸೇಷನ್ದು ಒಂದು ಹೊಸ ರೂಲ್ಸ್ ಬಂದಿತ್ತು, ವಿಡಿಯೋ ಹಾಕಿದ್ದೆ. ಜುಲೈ 15ನೇ ತಾರೀಕಿಂದ ಯೂಟ್ಯೂಬಲ್ಲಿ ಯಾರೆಲ್ಲ ದುಡ್ಡು ಮಾಡ್ತಾಯಿದ್ರು ಯೂಟ್ಯೂಬ್ ಮಾನಿಟೈಸೇಷನ್ನ ಅವರ ಚಾನಲಲ್ಲಿ ಡಿಸೇಬಲ್ ಮಾಡ್ತಾ ಇದ್ದಾರೆ. ಆಯಿತಾ? ಸೊ ಆ ರೂಲ್ಸ್ ಬಗ್ಗೆ ನಾನು ವೀಡಿಯೋ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಒಂದು ವೀಡಿಯೋ ನೋಡಿದ್ದೀರಾ ಆ್ಯಂಡ್ ಕಮೆಂಟ್ಸ್ ಹಾಕಿದ್ದೀರಾ ಎಲ್ರಿಗೂ ಕೂಡ. ಆ ಕಮೆಂಟ್ ಬಾಕ್ಸಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ತುಂಬ ಜನ ತುಂಬ ಥರ ಡೌಟ್ಸ್ಗಳನ್ನ ಕೇಳಿದ್ದೀರಾ. ಕೆಲವರು ನನ್ನ ಚಾನಲ್ ನೋಡೋರು ಕುಕ್ಕಿಂಗ್ ಚಾನಲ್ ಮಾಡೋರು ಇದ್ದೀರಾ, ಕೆಲವರು ಗೇಮಿಂಗ್ ಚಾನಲ್ ಅವರು ಇದ್ದೀರಾ, ಕೆಲವರು ವ್ಲಾಗ್ ಮಾಡ್ತೀರಾ, ಕೆಲವರು ನ್ಯೂಸ್ ಚಾನಲ್ ಇಟ್ಕೊಂಡಿದ್ದೀರಾ, ಕೆಲವರು ಫ್ಯಾಕ್ಟ್ ಚಾನಲ್ ಇಟ್ಕೊಂಡಿದ್ದೀರಾ. ಸೊ ಒಬ್ಬೊಬ್ಬರು ಒಂದೊಂದು ಥರ ಡೌಟ್ಸ್ಗಳನ್ನ ಕೇಳಿದ್ದಾರೆ. ಎಲ್ರಿಗೂ ಕೂಡ ತುಂಬ ಭಯ ಪಟ್ಕೊಂಡಿದ್ದಾರೆ. ಆ ಭಯ ಬಂದಿರೋದು ಯೂಟ್ಯೂಬ್ ಆ ಥರ ಅಪ್ಡೇಟ್ ಕೊಟ್ಟಿದ್ದಾರೆ. ಇವತ್ತು ನಾನು ನಿಮಗೆ ಏನೇ ನೀವು ಡೌಟ್ ಕೇಳಿದ್ರಿ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಯಿತಾ? ಸೊ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆಲ್ಲನೂ ಕೂಡ ಹೇಳ್ತೀನಿ ಯಾವ್ಯಾವ ಥರ ಕ್ಯಾಟಗರೀಸ್ ವೀಡಿಯೋಸ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಕೊಡ್ತೀನಿ ನಾನು ನಿಮಗೆ ಏನು ಮಾಡಬೇಕು ಏನು ಕತೆ ಅಂತ. ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೋರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆದಷ್ಟು ಬೇಗ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿವೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ನಮ್ಮ ಒಂದು ಚಾನಲಲ್ಲಿ ತುಂಬ ಜನ ಹೆಣ್ಮಕ್ಳುಗಳು ನಮ್ಮ ವೀಡಿಯೋಸ್ಗಳನ್ನು ಕೂಡ ನೋಡ್ತೀರಾ ಆ್ಯಂಡ್ ಗಂಡು ಮಕ್ಕಳು ಕೂಡ ನೋಡ್ತೀರಾ. ತುಂಬ ಜನ ಕುಕ್ಕಿಂಗ್ ಚಾನಲ್ನ ಇಟ್ಕೊಂಡಿದ್ದೀರಾ ತಾನೇ? ವಿಡಿಯೋದಲ್ಲಿ ನೋಡಿದೆ, ತುಂಬ ಕುಕ್ಕಿಂಗ್ ಚಾನಲ್ ಇರೋರು ಕಮೆಂಟ್ಸು ಮಾಡಿದ್ದೀರಾ, ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀರಾ. ಇನ್ನು ಕೆಲವರು ಗೇಮಿಂಗ್ ಚಾನಲ್ಸ್ಗಳನ್ನ ಇಟ್ಕೊಂಡಿದ್ದೀರಾ ಅಲ್ವಾ? ಇನ್ನು ಕೆಲವರು ವ್ಲಾಗ್ಸ್ಗಳನ್ನ ಮಾಡ್ತಾಯಿದ್ದೀರಾ, ಮನೆಯಲ್ಲೇ ವ್ಲಾಗ್ಸ್ ಮಾಡ್ತಾಯಿರ್ತಾರೆ, ಕೆಲವರು ಹೊರಗಡೆ ವ್ಲಾಗ್ಸ್ ಮಾಡ್ತಾಯಿರ್ತಾರೆ. ಇನ್ನು ಕೆಲವರು ನ್ಯೂಸ್ ಚಾನಲ್ಸ್ಗಳು. ಆಯಿತಾ? ಈ ಥರ ತುಂಬ ಥರ ಚಾನಲ್ಸ್ಗಳಿರೋರೆಲ್ಲರೂ ಕೂಡ ನನಗೆ ಕಮೆಂಟ್ ಹಾಕಿದ್ದಾರೆ, ಬ್ರೋ ನಾನು ಈ ಥರ ಕಂಟೆಂಟ್ ಮಾಡ್ತಾಯಿದ್ದೀನಿ, ಏನು ಮಾಡೋದು ಏನು ಕತೆ ಅಂತ. ಸೊ ಇವಾಗ ನಾನು ನಿಮಗೆ ಏನು ಮಾಡಬೇಕು ಅನ್ನೋದು ಹೇಳ್ಬಿಡ್ತೀನಿ. ಆಯಿತಾ? ಸೊ ನೀವು ಇದರಿಂದ ಬಚಾವಾಗಬೇಕು ಅಂತಂದರೆ ತುಂಬ ಸಿಂಪಲ್, ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಬೇಕಷ್ಟೆ. ನೋಡಿ, ಫಸ್ಟು ಕುಕ್ಕಿಂಗ್ ಬಂದುಬಿಡ್ತೀನಿ. ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಮಾಡೋರು 2 ಥರ ಮಾಡ್ತಾರೆ. ಕೆಲವರು ಡೈರೆಕ್ಟಾಗಿ ಅವ್ರು ಏನು ರೆಸಿಪಿ ಮಾಡ್ತಾಯಿದ್ದಾರೆ ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟಾಗಿ ಅದನ್ನು ತೋರಿಸ್ಬಿಡ್ತಾರೆ ಅಲ್ವಾ? ಇದು ಒಂದು ಥರ. ಇನ್ನೊಂದು ಥರ, ಸ್ಟಾರ್ಟಿಂಗಲ್ಲಿ ಅವರು ಬಂದು ಈ ರೆಸಿಪಿ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅದಾದಮೇಲೆ ರೆಸಿಪಿ ಮಾಡೋದನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಸೊ 2 ಥರ ಮಾಡ್ತಾರೆ. ನನಗೆ ಕಮೆಂಟ್ಸ್ಗಳು ತುಂಬ ಬಂದಿದ್ದು, ಬ್ರೋ ಈ ಥರ ನಾವು ಮಾಡ್ತಿದ್ದೀವಿ, ಸಮಸ್ಯೆ ಆಗುತ್ತಾ ಅಂತ. ನೋಡಿ, ಕುಕ್ಕಿಂಗ್ ಚಾನಲ್ ಮಾಡೋರು ಕೂಡ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿ, ನೀವು ಏನು ರೆಸಿಪಿ ತೋರಿಸ್ತಾ ಇದ್ದೀರಾ ಅದು ಓಕೆ, ಎಲ್ಲವೂ ಕೂಡ ಫೈನ್. ಆದರೆ ಆ ಒಂದು ರೆಸಿಪಿ ತೋರಿಸೋ ವಿಡಿಯೋದಲ್ಲಿ ನಿಮ್ಮ ಓನ್ ವಾಯ್ಸ್ ಇರಬೇಕಷ್ಟೆ. ಓನ್ ವಾಯ್ಸ್ ಇತ್ತು ಅಂತಂದರೆ ನೀವು ಭಯ ಪಡೋ ನೆಸೆಸಿಟಿನೇ ಇಲ್ಲ. ಆಯಿತಾ? ಟೆನ್ಷನ್ನೇ ತಗೋಬೇಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಯಾರಿಗಿದು ಕುಕ್ಕಿಂಗ್ ವೀಡಿಯೋಸ್ ಮಾಡೋರು ಯಾರಿಗೆ ಸಮಸ್ಯೆ ಆಗುತ್ತೆ ಅಂತಂದರೆ, ಅವರು ರೆಸಿಪಿ ತೋರಿಸ್ತಾ ಇರೋದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಈ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಯೂಸ್ ಮಾಡಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತೆ. ಆಯಿತಾ? ನೀವು ವಿಡಿಯೋದಲ್ಲಿ ಆ ರೆಸಿಪಿ ತೋರಿಸೋ ಜಾಗದಲ್ಲಿ ನೀವು ವಾಯ್ಸನ್ನು ಯೂಸ್ ಮಾಡಿದರೆ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ. ಕ್ಲಿಯರಾ? ಆರಾಮಾಗಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇನ್ನೂ ಸೇಫ್ ಆಗಬೇಕು ಅಂತಂದರೆ, ಬ್ರೋ ನನಗೆ ಆದರೂ ಕೂಡ ಡೌಟು ಬ್ರೋ, ಯೂಟ್ಯೂಬರ್ ಯಾವಾಗ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ, ಇನ್ನೂ ಒಂದು ಸ್ವಲ್ಪ ಸೇಫಾಗಿ ನಮಗೊಂದು ಐಡಿಯಾ ಕೊಡಿ ಅಂತಂದರೆ, ನೋಡಿ ಏನು ಮಾಡಿ ಅಂತಂದರೆ, ನೀವು ಸ್ಟಾರ್ಟಿಂಗ್ ರೆಸಿಪಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇನ್ನು ಮೇಲೆ ಇಷ್ಟು ದಿನ ನೀವು ಮಾಡಿರೋದು ಬಿಡಿ, ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ. ಅದೆಲ್ಲ ತುಂಬ ಇಂಪಾರ್ಟೆಂಟ್, ಅವೇ ನಿಮ್ಮ ಚಾನಲ್ ಗ್ರೋತ್ ಇಟ್ಟಿರುತ್ತೆ. ಅದು ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಥರದ್ದಿದ್ದರೆ ಸಮಸ್ಯೆ ಅಷ್ಟೇ. ಆಯಿತಾ? ಇನ್ನು ಮೇಲೆ ನೀವು ಸ್ಟಾರ್ಟಿಂಗ್ ಒಂದು 10-15 ಸೆಕೆಂಡು ನೀವು ಏನು ರೆಸಿಪಿ ಮಾಡ್ತೀರಾ ಅದನ್ನು ಫೇಸ್ ತೋರಿಸಿ ಹೇಳ್ಬಿಟ್ಟು ಅಂತಂದರೆ, ಆಮೇಲೆ ನೀವು ವಾಯ್ಸ್ ಓವರ್ ಕೊಡ್ತು ಅಂತಂದರೆ ಏನೂ ಸಮಸ್ಯೆ ಇಲ್ಲ, ನೀವು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಆಯಿತಾ? ಇದು ಕುಕ್ಕಿಂಗ್ ಮಾಡೋರಿಗೆ. ಸೊ ನೀವು ಏನು ಭಯ ಪಡಬೇಡಿ. ನೀವು ಈ ಥರ ಓನಾಗಿ ಏನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ, ಓನಾಗಿ ಮಾಡ್ತಾಯಿದ್ರೆ ಏನೂ ಸಮಸ್ಯೆ ಇಲ್ಲ. ಓನಾಗಿ ನಿಮ್ಮದೇ ಕಂಟೆಂಟ್, ನೀವೇ ವಾಯ್ಸ್ ಕೊಟ್ಟಿದ್ದೀರಾ, ನಿಮ್ಮದೇ ಇಂಗ್ರೀಡಿಯೆಂಟ್ಸ್ ನೀವೇ ಮಾಡ್ತಾರೋ ತೋರಿಸ್ತಿದ್ದೀರಾ, ಏನೂ ಸಮಸ್ಯೆ ಇಲ್ಲ. ಎಫರ್ಟ್ಸ್ ಇದೆ, ಕಾಣುತ್ತೆ, ಅಷ್ಟು ಸಾಕು ಯೂಟ್ಯೂಬರ್ಗೆ. ಆಯಿತಾ? ನೀವು ಬಚಾವಾದ್ರಿ. ಓಕೆ? ಸೊ ಈಗ ನೀವು ಕುಕ್ಕಿಂಗ್ ಅವ್ರು ಏನು ಟೆನ್ಷನ್ ಮಾಡ್ಕೋಬೇಡಿ. ಸೊ ಈಗ ಗೇಮಿಂಗ್ ಅವ್ರಿಗೆ ಬರೋಣ. ಗೇಮಿಂಗ್ ಅವರು ಇದೇ ಥರ ಕೇಳಿದ್ದಾರೆ ನನಗೆ, ಸೇಮ್ ಬ್ರೋ ನನಗೆ ಗೇಮ್ ಆಡ್ತಾಯಿದ್ದೀನಿ, ಗೇಮ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಕೆಳಗಡೆ ಮ್ಯೂಸಿಕ್ ಹಾಕ್ಬಿಟ್ಟಿರ್ತೀನಿ, ಅದ್ರ ಪಡೆದು ಗೇಮ್ ಆಡ್ತಾ ಇರ್ತೀನಿ ಅಷ್ಟೇ. ನೋಡಿ, ನೀವು ಗೇಮ್ ಆಡೋರಿಗೆ ನೀವು ಗೇಮ್ ಆಡ್ತಾ ಇರೋದು ತೋರಿಸಿ, ಸ್ಕ್ರೀನ್ ಮೇಲೆ ತುಂಬ
ತೋರಿಸಿ, ಬಟ್ ಕೆಳಗಡೆ ನಿಮ್ಮದು ರಿಯಾಕ್ಷನ್ದು ಇರಬೇಕಲ್ಲಿ ಕೆಳಗಡೆ ವೀಡಿಯೋ ಕ್ಲಿಪ್ಪು. ನೀವು ಆಡ್ತಾ ಇರೋದು ಈ ಥರ ಆಡ್ತಾ ಇರೋದು ಅಥವಾ ಕಾಮೆಂಟ್ರಿ ಕೊಡ್ತಾ ಇರೋದು ಕ್ಲಿಪ್ಪು ಕೆಳಗಡೆ ಇರಬೇಕು. ಆಮೇಲೆ ಸುಮ್ಮನೆ ಮ್ಯೂಸಿಕಾಗಿ ಬಿಟ್ಬಿಟ್ರೆ ಸಮಸ್ಯೆ ಆಗುತ್ತೆ. ನಿಮ್ಮ ಫೇಸು ವಾಯ್ಸು ಇತ್ತು ಅಂತಂದರೆ ಏನು ಗೇಮಿಂಗ್ ಆಡೋರ್ಗೂ ಕೂಡ ಏನು ಸಮಸ್ಯೆ ಆಗಲ್ಲ, ಆಯಿತಾ. ಸೇಮ್ ಇದೇ ರೂಲ್ಸು ಅಪ್ಲೈ ಆಗೋದು ವ್ಲಾಗ್ಸ್ಗೂ ಅಷ್ಟೇ, ಇದಕ್ಕೂ ಅಷ್ಟೇ. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬಾರ್ದು. ಓನಾಗಿ ವಾಯ್ಸು, ಓನಾಗಿ ನಿಮ್ಮದು ಫೇಸ್ ವೀಡಿಯೋ ಇತ್ತು ಅಂತಂದರೆ ಏನೂ ಸಮಸ್ಯೆ ಇಲ್ಲ. ಸೇಮ್ ಇದು ಕೂಡ ನ್ಯೂಸ್ಗೂ ಅಪ್ಲೈ ಆಯ್ತದೆ. ನ್ಯೂಸಲ್ಲಿ ಏನು ಅಂತಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕೆ ಅಂತಂದರೆ ನೋಡಿ, ಈಗ ಒಂದು ಹೀರೋ ಎಲ್ಲ ಹೋಗ್ತಾ ಇರ್ತಾರೆ, ಅದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡಿರ್ತೀವಲ್ಲ, ಅದು ಎಲ್ಲರೂ ಕೂಡ ಸೇಮ್ ಅದೇ ಒಂದು ಕ್ಲಿಪ್ಪನ್ನೇ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ. ಅದೊಂದು ಸ್ವಲ್ಪ ಸಮಸ್ಯೆ ಆಗ್ಬೋದು, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಅದು ಬಿಟ್ಟರೆ ನೀವು ಓದಬೇಕಾದ್ರೆ ನೀವು ಆ್ಯಂಕರಿಂಗ್ ಮಾಡ್ತಾ ಇರೋದು ಕೆಳಗಡೆ ಕ್ಲಿಪ್ ಇತ್ತು ಅಂತಂದರೆ ಸೇಫು, ಅಥವಾ ನಿಮ್ಮ ವಾಯ್ಸ್ ಇರಬೇಕು. ಇವೆರಡಿತ್ತು ಅಂತಂದರೆ ಸೇಫ್ ಇರುತ್ತೆ. ಸೊ ಹಾಗಾಗಿ ಇದು ಎಲ್ಲ ಕ್ಯಾಟಗರಿ, ನೀವು ಯಾವ್ಯಾವ ಕ್ಯಾಟಗರಿ ಮಾಡ್ತಾಯಿದ್ದೀರೋ ಎಲ್ಲ ಕ್ಯಾಟಗರಿಗೂ ಅಷ್ಟೇ ಫೇಸು ವಾಯ್ಸು ಕಂಪಲ್ಸರಿ ಇರಬೇಕು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ನೀವು ಯೂಸ್ ಮಾಡಿರಬಾರ್ದು. ಇಷ್ಟ ಗೈಸ್, ಇಷ್ಟು ನೀವು ಮಾಡಿತ್ತು ಅಂತಂದರೆ ಏನೂ ಸಮಸ್ಯೆ ಇಲ್ಲ, ನೆಮ್ಮದಿಯಾಗಿರಿ, ಯಾವುದೇ ಥರ ಸಮಸ್ಯೆ ಆಗಲ್ಲ ನಿಮ್ಮ ಚಾನಲ್ಗೆ, ಆಯಿತಾ. ತುಂಬ ಜನ ಭಯಪಟ್ಕೊಂಡಿದ್ದಾರೆ, ಅಷ್ಟೊಂದೆಲ್ಲ ಭಯಪಟ್ಕೊಂಡು ಗೈಸ್. ಯಾಕೆಂತಂದರೆ ಯೂಟ್ಯೂಬು ಇಲ್ಲಿ ನೋಡ್ತಾ ಇರೋದು ಕೇವಲ ಹಾರ್ಡ್ ವರ್ಕ್ ಅಷ್ಟೇ. ಯಾರು ಹಾರ್ಡ್ ವರ್ಕ್ ಮಾಡ್ತಾವ್ರೋ ಅವ್ರಿಗೆ ಮಾತ್ರ ನಾವು ಬೆಲೆ ಕೊಡಬೇಕು ಅಂತಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬರೀ ಅವೇ ಬರ್ತವೆ, ಆಯಿತಾ. ಸೊ ಅಲ್ಲಿ ಎಫರ್ಟ್ಸ್ಗಳು ಯಾರ್ದು ಕೂಡ ಕಾಣ್ತಿರಲಿಲ್ಲ, ಅವ್ರಿಗೂ ಕೂಡ ಯೂಟ್ಯೂಬಲ್ಲಿ ಪೇಮೆಂಟ್ ಆಗ್ತಾಯಿತ್ತು. ಅದು ಯೂಟ್ಯೂಬರ್ ನೋಡಿ ಅವ್ರಿಗೂ ಸಾಕಾಗಿ ಈ ಥರದೊಂದು ಅಪ್ಡೇಟ್ ತಂದಿದ್ದಾರೆ, ಆಯಿತಾ. ಈಗ ನೋಡಿ, ಈಗ ನಿಮಗೊಂದು ಕ್ವಶನ್ ಬರ್ಬೋದು. ನಾನು 4,000 ವೀಡಿಯೋಸ್ ಹಾಕಿದ್ದೀನಿ, 4,000 ವೀಡಿಯೋಸ್ ಹಾಕಿದ್ದೀನಿ ಗೈಸ್ ನನ್ನ ಒಂದು ಚಾನಲಲ್ಲಿ, ಬೇಕಾದ್ರೆ ತೆಗೆದು ನೋಡಿ. ಆ 4,000 ವೀಡಿಯೋದಲ್ಲಿ ಬರೋಬ್ಬರಿ 3,500 ಎಲ್ಲ ವೀಡಿಯೋದಲ್ಲೂ ಕೂಡ ನಾನು, ಆಯಿತಾ, ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ಫೇಸ್ ತೋರಿಸಿ ವೀಡಿಯೋ ಮಾಡಿದ್ದೀನಿ ಟಿಲ್ ಡೇಟ್, ಇವತ್ತಿಗೂ ಕೂಡ, ಆಯಿತಾ. ಎಲ್ಲದರಲ್ಲೂ ಕೂಡ ಫೇಸ್ ತೋರಿಸ್ತೀನಿ. ಯಾಕೆ ಅಂತಂದರೆ ಫೇಸ್ ತೋರಿಸಿದ್ರೆ ಏನೂ ಸಮಸ್ಯೆ ಇಲ್ಲ, ನೀವಿರ್ತೀರ ಅಲ್ಲಿ. ಹಾಗಾಗಿ ನಾನು ಹೆಂಗೆ ಇದ್ರೂ ಸರಿ, ಒಂದೊಂದ್ಸಲ ರೆಡಿ ಆಗಲ್ಲ ನೋಡಿ, ಹಿಂಗೆ ಮನೇಲಿ ಹೆಂಗೆ ಇರ್ತೀನಿ, ಹಾಫ್ ಶರ್ಟು ಇದು ಹಾಕೋ ಕೂತಿದ್ದೀನಿ, ಶಾರ್ಟ್ಸ್ ಹಾಕೋ ಕೂತಿದ್ದೀನಿ, ಬಂದು ಒಂದು 5 ಸೆಕೆಂಡ್ ಹಿಂಗೆ ವೀಡಿಯೋ ಆನ್ ಮಾಡಿಬಿಟ್ರೆ ಮುಗೀತು, ಏನು ಸಮಸ್ಯೆ ಆಗಲ್ಲ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಇದರಲ್ಲೂ ಕೂಡ ನಾನು ಫೇಸ್ ಕ್ಯಾಮ್ ವೀಡಿಯೋ ಮಾಡೋದು, ಆಯಿತಾ. ಫೇಸ್ ಕ್ಯಾಮ್ ವೀಡಿಯೋ ಮಾಡ್ತು ಅಂತಂದರೆ ನಿಮಗೆ ಕಂಟೆಂಟು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ನೋಡೋರಿಗೆ ಸ್ವಲ್ಪ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹತ್ತಿರ ಆಗ್ತೀರಾ ನೀವು, ಆಯಿತಾ. ಅದಕ್ಕೋಸ್ಕರ ಆದಷ್ಟು ಫೇಸ್ ತೋರಿಸಿ ವೀಡಿಯೋ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಸೊ ಇದಿಷ್ಟು ಕತೆ ಗೈಸ್. ಸೊ ಇನ್ನೇನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ವೀಡಿಯೋ ಮಾಡುವ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.